ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ಅಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ. ಎಸ್, ವೆಸ್ಟ್ ಬೆಂಗಾಲ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಯುಸಿಸಿ ಮಸೂದೆಯನ್ನ ಅಸೆಂಬ್ಲಿಯಲ್ಲಿ ತರೋಕೆ ಬಿಜೆಪಿ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಈ ಮೂಲಕ ದೇಶದಲ್ಲಿ ಉತ್ತರಾಖಂಡ್, ಗುಜರಾತ್ ಮತ್ತು ಅಸ್ಸಾಂ ನಂತರ ಯುಸಿಸಿ ಬಿಲ್ ತರುತ್ತಿರುವಂತಹ 4ನೇ ರಾಜ್ಯ ಆಗಲು ಈಗ ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಭಾರತದಲ್ಲಿ ಒಂದು ದೇಶ ಒಂದು ಕಾನೂನು ಜಾರಿಗೆ ತರಲು ಬಿಜೆಪಿ ಈಗ ವೇಗವನ್ನ ಕೊಟ್ಟಿದೆ. ಅರೆ, ಇದೇನಿದು ಯುಸಿಸಿ? ಇದರ ಹಿಂದೆ ಯಾವ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ನಡೀತಿದೆ? ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಯಾಕೆ ಇದನ್ನು ಇಷ್ಟೊಂದು ಸ್ಟ್ರಾಂಗ್ ಆಗಿ ವಿರೋಧವನ್ನ ಮಾಡ್ತಿದೆ? ಹಾಗೂ ಈ ಬಿಲ್ ಪಾಸ್ ಆದರೆ ಸಾಮಾನ್ಯ ಜನರ ವೈಯಕ್ತಿಕ ಜೀವನದಲ್ಲಿ, ಅದರಲ್ಲೂ ಮ್ಯಾರೇಜ್, ಪ್ರಾಪರ್ಟಿ, ಇನ್ಹೆರಿಟೆನ್ಸ್ ಮತ್ತು ಲಿವ್ ಇನ್ ರಿಲೇಶನ್ಶಿಪ್ಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರಲಿವೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಬನ್ನಿ, ನಾನು ಶಿವಮೂರ್ತಿ ಸ್ವಲ್ಪ. ಪಶ್ಚಿಮ ಬಂಗಾಳದಲ್ಲಿ ಯುಸಿಸಿ ಜಾರಿಗೆ ಸಿದ್ಧತೆ. ದೇಶದ 4ನೇ ರಾಜ್ಯವಾಗುತ್ತಿರುವ ಬಂಗಾಳ. ಸ್ನೇಹಿತರೆ, ಫಸ್ಟ್ ನಾವು ಈ ಯುಸಿಸಿ ಮಸೂದೆಯನ್ನ ಜಾರಿಗೆ ತರೋಕೆ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯಲ್ಲಿ ಯಾವ ರೀತಿಯ ಸಂಖ್ಯಾಬಲ ಇದೆ ಅನ್ನೋದನ್ನ ನೋಡೋಣ. ಯಾಕಂದ್ರೆ ಯಾವುದೇ ಬಿಲ್ ಪಾಸ್ ಆಗಬೇಕು ಅಂದ್ರೆ ಅಲ್ಲಿ ಮೆಜಾರಿಟಿ ವೋಟ್ ಬೇಕೇ ಬೇಕು ಅಲ್ವಾ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿ ಇತ್ತೀಚೆಗೆ ಮಾತನಾಡ್ತಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂಗಾಳದಲ್ಲಿ ಖಂಡಿತ ಜಾರಿಗೆ ಬರಲಿದೆ, ಇದಕ್ಕೊಂದು ಪ್ರೊಸೀಜರ್ ಇದೆ, ನಾನು ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಮಾತನಾಡ್ತೇನೆ. ಗುಜರಾತ್, ಅಸ್ಸಾಂ ಮತ್ತು ಉತ್ತರಾಖಂಡ್ ನಲ್ಲಿ ಮಾಡದಂತೆಯೇ ಇಲ್ಲೂ ಕೂಡ ಒಬ್ಬರು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಕಮಿಟಿಯನ್ನ ಸೆಟಪ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಬಂಗಾಳದ 294 ಸೀಟುಗಳ ಅಸೆಂಬ್ಲಿಯ ಮ್ಯಾಥ್ಸ್ ಅಥವಾ ಸಂಖ್ಯಾಬಲವನ್ನ ನೋಡೋಣ. ಈ ಬಿಲ್ ಪಾಸ್ ಮಾಡಲು ಬಿಜೆಪಿಗೆ ಪ್ರೆಸೆಂಟ್ ಇರುವಂತಹ ಮತ್ತು ವೋಟ್ ಮಾಡುವ ಎಂಎಲ್ಎಗಳ ಪೈಕಿ 50%ಗಿಂತ ಹೆಚ್ಚಿನ ಮೆಜಾರಿಟಿ ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಬಂಗಾಳ ಅಸೆಂಬ್ಲಿಯಲ್ಲಿ ಬಿಜೆಪಿಯು ಬರೋಬ್ಬರಿ 207 ಎಂಎಲ್ಎಗಳ ಬಲವನ್ನ ಹೊಂದಿದೆ. ಇನ್ನು ಅಪೋಸಿಷನ್ ಲೀಡರ್ ರಿತಾಪ್ರತಾ ಬ್ಯಾನರ್ಜಿ ಅವರ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ರೆಬಲ್ ಬಣದ ಬಳಿ 65 ಎಂಎಲ್ಎಗಳು ಇದ್ದಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಅಧಿಕೃತ ಟಿಎಂಸಿ ಬಣದ ಬಳಿ ಇರೋದು ಬರೀ 15 ಎಂಎಲ್ಎಗಳು ಮಾತ್ರ. ಇನ್ನುಳಿದ ಸಣ್ಣ ಪುಟ್ಟ ಪಾರ್ಟಿಗಳ ಬಳಿ ಒಟ್ಟು ಸೇರಿ 7 ಶಾಸಕರುಗಳು ಇದ್ದಾರೆ. ಸೊ ಈ ಲೆಕ್ಕಾಚಾರವನ್ನ ನೋಡಿದ್ರೆ ಬಿಜೆಪಿಗೆ ಈ ಬಿಲ್ ಪಾಸ್ ಮಾಡೋದು ತುಂಬಾ ಈಸಿ. ಇದು ಬಿಜೆಪಿಯ ಎಲೆಕ್ಷನ್ ಮ್ಯಾನಿಫೆಸ್ಟೋದ ಭರವಸೆಯೂ ಕೂಡ ಆಗಿತ್ತು. ಅಧಿಕಾರಕ್ಕೆ ಬಂದ 6 ತಿಂಗಳೊಳಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಅನ್ನು ಕೂಡ ಮಾಡಿದ್ರು. ಅದನ್ನ ಈಗ ಅವರು ಮಾಡ್ತಿದ್ದಾರೆ. ಇದರ ಜೊತೆಗೆ ಅಸೆಂಬ್ಲಿಯಲ್ಲಿ ಮತ್ತೊಂದು ಬಿಲ್ ಕೂಡ ಮಂಡನೆ ಆಗ್ತಾ ಇದೆ. ಅದೇ ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಅಂಡ್ ಕಂಟ್ರೋಲ್ ಆಫ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಬಿಲ್ 2026. ಇದು ಕೂಡ ಪಶ್ಚಿಮ ಬಂಗಾಳದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಏನಿದು ಯೂನಿಫಾರ್ಮ್ ಸಿವಿಲ್ ಕೋಡ್? ಯಾವ ವಿಷಯಗಳಿಗೆ ಈ ಕಾನೂನು ಅನ್ವಯಿಸುತ್ತೆ? ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಏನಿದು ಯೂನಿಫಾರ್ಮ್ ಸಿವಿಲ್ ಕೋಡ್? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ 44ರ ಅಡಿಯಲ್ಲಿ ಈ ಯುಸಿಸಿ ಬರುತ್ತೆ. ಇದು ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ಬರುವುದರಿಂದ ಇದು ಕಡ್ಡಾಯವಲ್ಲ. ಆದ್ರೆ ರಾಜ್ಯ ಸರ್ಕಾರಗಳು ಸಮಾನತೆಯನ್ನ ತರಲು, ಲಿಂಗ ತಾರತಮ್ಯವನ್ನ ಹೋಗಲಾಡಿಸಲು ಮತ್ತು ದೇಶದ ಒಗ್ಗಟ್ಟನ್ನ ಬಲಪಡಿಸಲು ಇದನ್ನ ಗೈಡಿಂಗ್ ಪ್ರಿನ್ಸಿಪಲ್ ಆಗಿ ಬಳಸಿಕೊಳ್ಳಬಹುದು. ಈ ಯುಸಿಸಿ ಬಿಲ್ ಜಾರಿಗೆ ಬಂದ್ರೆ ಧರ್ಮದ ಭೇದವಿಲ್ಲದೆ ದೇಶದ ಎಲ್ಲಾ ನಾಗರಿಕರಿಗೂ ಒಂದೇ ರೀತಿಯ ಸೆಕ್ಯುಲರ್ ಕಾನೂನುಗಳು ಅನ್ವಯವಾಗುತ್ತವೆ. ಅಂದ್ರೆ ಆಸ್ತಿ ಹಕ್ಕು, ಮ್ಯಾರೇಜ್ ಮತ್ತು ತೆಗೆದುಕೊಳ್ಳುವುದು, ಉತ್ತರಾಧಿಕಾರ, ಡೈವರ್ಸ್ ಮತ್ತು ಜೀವನಾಂಶ ಮುಂತಾದ ಎಲ್ಲಾ ವೈಯಕ್ತಿಕ ವಿಷಯಗಳಿಗೆ ಒಂದೇ ರೀತಿಯ ಕಾನೂನು ಜಾರಿಗೆ ಬರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಿಂದೂಗಳು, ಮುಸ್ಲಿಮರು ಮತ್ತು ಇತರ ಧರ್ಮಗಳಿಗೆ ಬೇರೆ ಬೇರೆ ಪರ್ಸನಲ್ ಕಾನೂನುಗಳಿವೆ. ಯುಸಿಸಿಯನ್ನ ಜಾರಿಗೆ ತಂದ್ರೆ ಎಲ್ರಿಗೂ ಒಂದೇ ವೈಯಕ್ತಿಕ ಕಾನೂನು ಬರುತ್ತೆ. ಸದ್ಯ ಕ್ರಿಮಿನಲ್ ಕಾನೂನು ಮಾತ್ರ ಎಲ್ರಿಗೂ ಕೂಡ ಒಂದೇ ರೀತಿ ಇದೆ. ಆದ್ರೆ ಒಂದು ವಿಷಯವನ್ನ ನಾವು ಗಮನಿಸಬೇಕು, ಪಶ್ಚಿಮ ಬಂಗಾಳದಲ್ಲಿ ಯುಸಿಸಿ ಜಾರಿಗೆ ತರೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಅಲ್ಲಿನ ಸಂಸ್ಕೃತಿ ಮತ್ತು ವೈವಿಧ್ಯತೆ ತುಂಬಾ ದೊಡ್ಡದಾಗಿದೆ. ಜೊತೆಗೆ ಅಲ್ಲಿ ಸುಮಾರು 30%ಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ. ಬಂಗಾಳ ತರಲು ಮುಂದಾಗಿರುವಂತಹ ಯುಸಿಸಿ ಕಾನೂನು ಅಸ್ಸಾಂನಲ್ಲಿ ಜಾರಿಗೆ ಬಂದಿರುವ ಏಕರೂಪ ನಾಗರಿಕ ಸಂಹಿತೆಯನ್ನ ಹೋಲುತ್ತೆ ಅಂತಾನು ಕೂಡ ಹೇಳಲಾಗ್ತದೆ. ಅಸ್ಸಾಂ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಏನಿದೆ? ಬಹುಪತ್ನಿತ್ವ ನಿಷೇಧ, ನಿಯಮ ಮೀರಿದ್ರೆ 7 ವರ್ಷ ಜೈಲು. ಸ್ನೇಹಿತರೆ, ಬಂಗಾಳದಲ್ಲಿ ಜಾರಿಗೆ ಬರಲಿರುವಂತಹ ಕಾನೂನು ಅಸ್ಸಾಂ ಮಾಡೆಲ್ ನಲ್ಲಿ ಇರಬಹುದು ಅಂತ ಹೇಳ್ತಿರೋದ್ರಿಂದ ನಾವು ಅಸ್ಸಾಂ ಯುಸಿಸಿ ಬಿಲ್ ನಲ್ಲಿ ಏನಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲನೆಯದಾಗಿ, ಪುರುಷರಿಗೆ ಮದುವೆಯ ಕನಿಷ್ಠ ವಯಸ್ಸು 21 ವರ್ಷ ಮತ್ತು ಮಹಿಳೆಯರಿಗೆ 18 ವರ್ಷ ಅಂತ ನಿಗದಿಪಡಿಸಲಾಗಿದೆ. ಮದುವೆಯಾದ 2 ತಿಂಗಳೊಳಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ವಿವಾಹ ನೋಂದಣಿ ಮಾಡುವುದು ಕಡ್ಡಾಯ. ಹೊಸ ಬಿಲ್ ಜಾರಿಗೆ ಬಂದ್ರೆ ಹಳೆ ಎಲ್ಲಾ ವಿಚ್ಛೇದನ ಮತ್ತು ಮದುವೆಗಳನ್ನ 2 ತಿಂಗಳೊಳಗೆ ರಿಜಿಸ್ಟರ್ ಮಾಡಿಸಬೇಕಾಗುತ್ತೆ.
ಇನ್ನು ಎರಡನೇದಾಗಿ ಬಿಗಾಮಿ ಮತ್ತು ಪಾಲಿಗಾಮಿ ಅಂದ್ರೆ ಬಹು ನಿಷೇಧಿಸಲಾಗಿದೆ. ಈ ನಿಯಮ ಮೀರಿದ್ರೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಇನ್ನು ಅತ್ಯಂತ ಚರ್ಚೆ ಆಗ್ತಿರುವಂತಹ ವಿಷಯ ಅಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ಗಳು. ಲಿವ್ ಇನ್ ನಲ್ಲಿರುವಂತಹ ಕಪಲ್ಸ್ಗಳು 1 ತಿಂಗಳೊಳಗೆ ತಮ್ಮ ರಿಲೇಶನ್ಶಿಪ್ ಅನ್ನ ರಿಜಿಸ್ಟರ್ ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ. ನಿಯಮ ಮೀರಿದ್ರೆ 3 ತಿಂಗಳ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲಾಗುತ್ತೆ. ಇಂತಹ ಲಿವ್ ಇನ್ ಸಂಬಂಧದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಕಾನೂನುಬದ್ಧ ಮಾನ್ಯತೆ ಸಿಗುತ್ತೆ ಮತ್ತು ಲಿವ್ ಇನ್ ಪಾರ್ಟ್ನರ್ ಕೈ ಬಿಟ್ರೆ ಮಹಿಳೆ ಜೀವನಾಂಶವನ್ನ ಕೂಡ ಕ್ಲೈಮ್ ಮಾಡಬಹುದು. ಯಾವುದೇ ಧರ್ಮ ಇರಲಿ, ಗಂಡ ಹೆಂಡತಿ, ಮಕ್ಕಳು ಮತ್ತು ಪೋಷಕರಿಗೆ ಲಿಂಗ ತಾರತಮ್ಯವಿಲ್ಲದೆ ಸಮಾನ ಆಸ್ತಿ ಹಕ್ಕು ಇರುತ್ತೆ. ಆದ್ರೆ ಅಸ್ಸಾಂನ ಯುಸಿಸಿಯಲ್ಲಿ ಅಲ್ಲಿನ ಬುಡಕಟ್ಟು ಸಮುದಾಯಗಳನ್ನ ಹೊರಗಿಡಲಾಗಿದೆ. ಅವರ ಸಂಪ್ರದಾಯಗಳನ್ನ ರಕ್ಷಿಸುವ ಉದ್ದೇಶದಿಂದ ಯುಸಿಸಿಯಿಂದ ಅಲ್ಲಿ ವಿನಾಯಿತಿಯನ್ನ ನೀಡಲಾಗಿದೆ. ಅದೇ ರೀತಿ ಒಂದಿಷ್ಟು ವಿನಾಯಿತಿಗಳು ಬುಡಕಟ್ಟು ಜನಾಂಗದವರಿಗೆ ಸಿಗುವ ನಿರೀಕ್ಷೆ ಇದೆ. ಇತರ ರಾಜ್ಯಗಳ ಯುಸಿಸಿ ಕಾನೂನುಗಳು ಹೇಗಿವೆ? ಉತ್ತರಾಖಂಡ್ ಮತ್ತು ಗುಜರಾತ್ ಮಾಡೆಲ್ ನಲ್ಲಿ ಏನಿವೆ? ಸ್ನೇಹಿತರೆ, ಈಗ ಇಡೀ ದೇಶದ ಯುಸಿಸಿ ಚಿತ್ರಣವನ್ನ ನಾವು ನೋಡೋಣ. ಕೇಂದ್ರ ಸರ್ಕಾರ ಇನ್ನೂ ಇಡೀ ದೇಶಕ್ಕೆ ಯುಸಿಸಿ ಜಾರಿಗೆ ತರದಿದ್ರು ಹಲವು ರಾಜ್ಯಗಳು ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿವೆ. ಸುಪ್ರೀಂ ಕೋರ್ಟ್ ಹಾಗೂ ಹಲವು ಹೈಕೋರ್ಟ್ಗಳು ಏಕರೂಪ ನಾಗರಿಕ ಸಂಹಿತೆಗೆ ಬೆಂಬಲವನ್ನ ನೀಡಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಯೋಚನೆಯನ್ನ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿವೆ. ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿ ಕೂಡ ಏಕರೂಪ ನಾಗರಿಕ ಸಂಹಿತೆ ಮೂಲಕ ಒಂದು ದೇಶ, ಒಂದು ಕಾನೂನು ವ್ಯವಸ್ಥೆಯನ್ನು ಕೂಡ ತರಲು ತುದಿಗಾಲಲ್ಲಿ ನಿಂತಿದೆ. ಕೇಂದ್ರದಲ್ಲಿ ಒಮ್ಮೆಲೆ ಈ ಕಾನೂನು ತಂದರೆ ವಿರೋಧ ವ್ಯಕ್ತವಾಗುತ್ತೆ ಅಂತ ತಾನು ಅಧಿಕಾರದಲ್ಲಿರುವಂತಹ ಒಂದೊಂದೇ ರಾಜ್ಯಗಳಲ್ಲಿ ಯುಸಿಸಿ ತರುತ್ತಾ ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಉತ್ತರಾಖಂಡ್ ಮೊದಲ ಬಾರಿಗೆ ಯುಸಿಸಿ ಜಾರಿಗೆಯನ್ನ ತಂದ ರಾಜ್ಯವಾಗಿದೆ. ಆಮೇಲೆ ಗುಜರಾತ್ ಮತ್ತು ಅಸ್ಸಾಂ ಕೂಡ ಈ ಹಾದಿಯನ್ನ ಹಿಡಿದಿವೆ. ಈ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮೊದಲ ಬಾರಿ ಅಧಿಕಾರ ಹಿಡಿದಿರುವಂತಹ ಬಿಜೆಪಿ ಯುಸಿಸಿಯನ್ನ ತರ್ತಾ ಇದೆ. ಆದ್ರೆ ಗೋವಾ ಕಥೆ ಸ್ವಲ್ಪ ಡಿಫ್ರೆಂಟ್. ಅಲ್ಲಿ ಸ್ವಾತಂತ್ರ್ಯಕ್ಕೂ ಮುಂಚಿನ ಅಂದ್ರೆ ಪೋರ್ಚುಗೀಸ್ ಆಡಳಿತದ ಕಾಲದ 1867ರ ಸಿವಿಲ್ ಕೋಡ್ ಇಂದಿಗೂ ಚಾಲನೆಯಲ್ಲಿ ಇದೆ. ಇನ್ನು ಉತ್ತರಾಖಂಡ್ ಮಾಡೆಲ್ ನಲ್ಲಿ ಮದುವೆ ಕನಿಷ್ಠ ವಯಸ್ಸು ಗಂಡಿಗೆ 21, ಹೆಣ್ಣಿಗೆ 18 ಇದೆ. ಮದುವೆ ಮತ್ತು ಲಿವ್ ಇನ್ ರಿಲೇಶನ್ಶಿಪ್ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಲಾಗಿದೆ. ಮಕ್ಕಳ ಹಕ್ಕು ಮತ್ತು ಮಹಿಳೆಯರ ಜೀವನಾಂಶಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಲಾಗಿದೆ. ಇಲ್ಲೂ ಕೂಡ ಶೆಡ್ಯೂಲ್ಡ್ ಟ್ರೈಬ್ಸ್ ಗಳನ್ನು ಕೂಡ ಅಂದ್ರೆ ಬುಡಕಟ್ಟು ಜನರನ್ನ ಹೊರಗಿಡಲಾಗಿದೆ. ಗುಜರಾತ್ ಮಾಡೆಲ್ ಕೂಡ ಉತ್ತರಾಖಂಡ್ ಮಾಡೆಲ್ ಅಂತೆಯೇ ಕೂಡ ಇದೆ. ಆದರೆ ಗುಜರಾತ್ ನಲ್ಲಿ ಕಾನೂನು ಹೆಚ್ಚು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತಹ ಪ್ರಯತ್ನ ಕೂಡ ಮಾಡಲಾಗಿದೆ. ಇಲ್ಲಿ ಮದುವೆ ಅಥವಾ ಲಿವ್ ಇನ್ ರಿಜಿಸ್ಟರ್ ಮಾಡದಿದ್ರೆ ಭಾರಿ ದಂಡ ಮತ್ತು ಕಠಿಣ ಶಿಕ್ಷೆಯ ನಿಯಮಗಳನ್ನು ಕೂಡ ತರಲಾಗಿದೆ. ಇಲ್ಲೂ ಕೂಡ ಬುಡಕಟ್ಟು ಸಮುದಾಯಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಆರೋಪವೇನು? ರಾಜಕೀಯ ಧ್ರುವೀಕರಣಕ್ಕೆ ಯುಸಿಸಿ ಬಳಕೆ. ಸ್ನೇಹಿತರೆ, ಯಾವುದೇ ಬಿಲ್ ಬಂದರೂ ಅಲ್ಲಿ ವಿರೋಧ ಪಕ್ಷಗಳ ಆಕ್ಷೇಪ ಇದ್ದೇ ಇರುತ್ತೆ. ಈಗ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಅದೇ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಬಣ ಈ ಯುಸಿಸಿ ಮಸೂದೆಯ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದೆ. ಟಿಎಂಸಿ ಅಧಿಕೃತ ಪ್ರಕಟಣೆಯಲ್ಲಿ ಈ ಯುಸಿಸಿ ಮಸೂದೆಯನ್ನ ಎಲ್ಲರ ಒಮ್ಮತದಿಂದ ಸಂವಿಧಾನದ ಮೌಲ್ಯಗಳ ಆಧಾರದ ಮೇಲೆ ತರಲಾಗ್ತಿದೆಯಾ ಅಥವಾ ದೇಶದಲ್ಲಿ ರಾಜಕೀಯ ಧ್ರುವೀಕರಣ ಮಾಡಲು ಅಸ್ತ್ರವಾಗಿ ಬಳಸಲಾಗ್ತಾ ಇದೆಯಾ ಅಂತಾನು ಕೂಡ ಪ್ರಶ್ನಿಸಿದೆ. ಭಾರತದ ಶಕ್ತಿ ಇರೋದೇ ವೈವಿಧ್ಯತೆಯಲ್ಲಿ. ಯಾವುದೇ ಸುಧಾರಣೆಗಳನ್ನ ಜನರ ಮೇಲೆ ಬಲವಂತವಾಗಿ ಹೇರಬಾರದು, ಬದಲಾಗಿ ಚರ್ಚೆ ಮತ್ತು ನಂಬಿಕೆಯ ಮೂಲಕ ತರಬೇಕು ಅಂತ ಟಿಎಂಸಿ ಹೇಳಿದೆ. ಅಲ್ಲದೆ ಬುಡಕಟ್ಟು ಸಮುದಾಯಗಳು ಮತ್ತು ದುರ್ಬಲ ವರ್ಗಗಳ ಜೊತೆ ಹೆಚ್ಚಿನ ಚರ್ಚೆ ನಡೆಸಬೇಕು ಅಂತ ಕೂಡ ಒತ್ತಾಯಿಸಿದೆ. ಇದಲ್ಲದೆ ಪಶ್ಚಿಮ ಬಂಗಾಳ ಸರ್ಕಾರ ಮಂಡಿಸಲಿರುವಂತಹ ಮತ್ತೊಂದು ಪ್ರಮುಖ ಮಸೂದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಅಂಡ್ ಕಂಟ್ರೋಲ್ ಆಫ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಬಿಲ್ 2026. ಗಲಭೆಗಳನ್ನ ತಡೆಯಲು ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಉಂಟು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಮಸೂದೆಯನ್ನ ತರಲಾಗ್ತಾ ಇದೆ. ಈ ಕಾನೂನಿನ ಪ್ರಕಾರ ತಪ್ಪು ಮಾಡಿದವರನ್ನ 12 ತಿಂಗಳವರೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಶಕ್ಕೆ ಪಡೆಯಬಹುದು. ಹಿರಿಯ ಜಿಲ್ಲಾ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹಾನಿ ತಡೆಯಲು ಎಕ್ಸ್ಟರ್ನಲ್ ಆರ್ಡರ್ಸ್ ಗಳನ್ನು ಕೂಡ ಹೊರಡಿಸುವಂತಹ ಅಧಿಕಾರ ಕೂಡ ಇರುತ್ತೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ವಾಪಸ್ ಹಳಿಗೆ ತರುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯುಸಿಸಿ ಮಸೂದೆಯನ್ನ ತರಲು ಬಿಜೆಪಿ ಸರ್ಕಾರ ಭಾರಿ ತಯಾರಿಯನ್ನ ನಡೆಸಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಯುಸಿಸಿ ಬಗ್ಗೆ ಮತ್ತಷ್ಟು ದೊಡ್ಡ ಚರ್ಚೆಗಳು ನಡೆಯುವುದು ಗ್ಯಾರಂಟಿ. ಈಗಾಗಲೇ 3 ರಾಜ್ಯದಲ್ಲಿ ಯುಸಿಸಿ ಆನ್ ದ ರೋಲ್ ಇದೆ. ಈಗ ಅದಕ್ಕೆ ಪಶ್ಚಿಮ ಬಂಗಾಳ ಕೂಡ ಸೇರ್ತಾ ಇದೆ. ಮುಂದೆ ಯಾವ ರಾಜ್ಯದಲ್ಲಿ ಯುಸಿಸಿ ಜಾರಿಯಾಗುತ್ತೋ ಗೊತ್ತಿಲ್ಲ. ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆಯ ಅಗತ್ಯವಿದೆಯಾ? ಈ ಇಡೀ ಬೆಳವಣಿಗೆಯ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಮರೆಯದೆ ಕಮೆಂಟ್ ಮೂಲಕ ತಿಳಿಸಿ.